ಬಂಧುಗಳೇ ನಮಸ್ಕಾರ. ಇವತ್ತು ರಾಜ್ಯದಲ್ಲಿ ಚರ್ಚೆಯಲ್ಲಿರುವ ವಿಚಾರ ಏನು ಅಂದರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ರಾಜ್ಯದ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಯೂನಿಫಾರ್ಮ್ ಕೋಡ್ ಬಗ್ಗೆ, ಶಾಲೆಯಲ್ಲಿ ಸಮವಸ್ತ್ರದ ಬಗ್ಗೆ, ಒಂದು ಜನಿವಾರ ಧರಿಸ್ಬೋದು, ಶಿವಲಿಂಗ ಧರಿಸ್ಬೋದು, ಹಿಜಾಬ್ ಧರಿಸ್ಬೋದು ಅಂತೇಳಿ ರಾಜ್ಯದಲ್ಲಿ ಇದ್ಕಿದಂಗೆ ಏನೂ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ, ಈ ವಿಚಾರಗಳನ್ನೇ ಪ್ರಸ್ತುತವಾಗಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ದಿಢೀರಂತ ಮಾನ್ಯ ಶಿಕ್ಷಣ ಸಚಿವರು ಈ ವಿಚಾರವನ್ನು ಯಾಕೆ ರಾಜ್ಯದ ಜನರ ಮುಂದೆ ತೆರೆದಿಟ್ರು ಅನ್ನೋ ಒಂದು ಕುತೂಹಲ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಒಂದು ಕಾಡ್ತಾ ಇದೆ. ಈ ವಿಚಾರವಾಗಿ ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾದ ರಘುನಂದನ್ ಅವರು ಏನು ತಿಳಿಸ್ತಾರೆ, ಹಾಗೆ ನಮ್ಮ ಅರುಣ್ ಕುಮಾರ್ ಅವರು ಏನು ತಿಳಿಸ್ತಾರೆ ಅನ್ನುವಂಥ ಒಂದು ಕುತೂಹಲದಿಂದ ಇವ್ರಿಗೆ ಈ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ. ರಘುನಂದನ್ ಅವರೇ ತಗೊಳ್ಳಿ. ಈಗ ಸಾಮಾನ್ಯವಾಗಿ ನೋಡಿರ್ತೀರ, ಕಾಂಗ್ರೆಸ್ಸು ಮತ್ತು BJP ಇವೆರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳು. ಮತ್ತು ಇವತ್ತಿಗಂತೂ ಅಭಿವೃದ್ಧಿಯಲ್ಲಿ ಪೈಪೋಟಿಗೆ ಬೀಳಬೇಕಾದಂಥ ಈ ಎರಡೂ ಪಕ್ಷಗಳು ಬೆಲೆ ಏರಿಕೆಯಲ್ಲಿ ಪೈಪೋಟಿಗೆ ಬಿದ್ದಿದೆ. ಕೇಂದ್ರ ಸರ್ಕಾರ ಯಾವುದೋ ಒಂದರ ಬೆಲೆ ಏರಿಸಿದ್ರೆ ಇಮಿಡಿಯೇಟಾಗಿ ರಾಜ್ಯ ಸರ್ಕಾರ ಇನ್ನೊಂದರ ಬೆಲೆ ಏರಿಸುತ್ತೆ. ಯಾಕೆ? ಇವರು ಪ್ರಶ್ನೆ ಮಾಡಬೇಕಾಗಿತ್ತು, ಇವತ್ತು ಪ್ರಶ್ನೆ ಮಾಡೋದರ ಬದಲಾಗಿ ಅವರು ಏರಿಸಿದಾರಲ್ಲ, ಇದೊಂದು ಒಳ್ಳೆ ಅವಕಾಶ, ನಾವು ಏರಿಸ್ಬಿಡೋಣ. ಈಗ ಇವ್ರು ಕೇಳಿದಂಥ ಇನ್ನೊಂದು ಈ ವಿಚಾರಕ್ಕೆ ಹೋಗೋದಾದ್ರೆ, ಇವತ್ತು ತಮಿಳುನಾಡಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಮುನ್ನೆಲೆಗೆ ಬಂದಿದೆ. ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷ ಮುನ್ನೆಲೆಗೆ ಬರ್ತಾ ಇದ್ದಂಗೆ ಇಡೀ ದೇಶಾದ್ಯಂತ ಒಂದು ಪ್ರಾದೇಶಿಕತೆಯ ಕೂಗು ಅಥವಾ ಪ್ರಾದೇಶಿಕತೆಯ ಒಂದು ಇದು ಮೊಳಕೆ ಹೊಡೆದಿದೆ. ಸೊ ಇದು ಇನ್ನೊಂದಿಷ್ಟು ಬಲವಾದರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಇದರಲ್ಲಿ ಇವತ್ತು ಈ ಧರ್ಮದ ದಂಗಲನ್ನು ಮತ್ತೆ ಬೆಂಕಿ ಹಚ್ಚಿ ಮುನ್ನೆಲೆಗೆ ತರುವಂಥ ಹಳೆ ಚಾಳಿಗಳಿಗೆ ಈ ಎರಡು ಪಕ್ಷಗಳು ಬಿದ್ದಿದ್ದಾವೆ. ಇವತ್ತು ಈಗಾಗಲೇ ಗೊತ್ತಿದೆ ಯಾರನ್ನ ಯಾರು ಓಲೈಕೆ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು. ಹಂಗಾಗಿ ಈಗ ಇದು ಇಂಥ ವಿಷಯಗಳನ್ನ ಮುನ್ನೆಲೆಗೆ ತಂದರೆ ಈ ಥರದ ವಿಚಾರಗಳು ಗೌಣವಾಗ್ಬಿಡುತ್ತೆ ಅದರೊಳಗಡೆ. ಸೊ ಆ ಕಾರಣಕ್ಕೆ ನೀವು ಹಿಜಾಬ್ ಹಾಕೊಂಡು ಬನ್ನಿ, ಜನಿವಾರ ಹಾಕೊಂಡು ಬನ್ನಿ, ನಿಜವಾಗ್ಲೂ ಇವತ್ತು ದೇಶದಲ್ಲಿ ಪೆನ್ ತೊಗೊಬನ್ನಿ, ಪುಸ್ತಕ ತೊಗೊಂಬನ್ನಿ, ಕರೆಕ್ಟಾಗಿ ಓದ್ಕೊಳ್ಳಿ ಮಕ್ಕಳ, ಕರೆಕ್ಟಾಗಿ ಬಟ್ಟೆ ಹಾಕೊ ಬನ್ನಿ, ಮತ್ತು ಇದನ್ನೆಲ್ಲ ಸರಿಯಾದ ಸಮಯಕ್ಕೆ ಕೊಡಬೇಕು, ಮತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಅಂತ ಮಾತಾಡಬೇಕಾದಂಥ ಇಂಥ ಅಯೋಗ್ಯ ಸರ್ಕಾರಗಳು ಇವತ್ತು ಜನಿವಾರ ಹಾಕೊಂಬನ್ನಿ, ಹಿಜಾಬ್ ಹಾಕೊಂಬನ್ನಿ, ಅದು ಹಾಕೊಂಬರ್ಬೇಡಿ, ಇದು ಹಾಕೊಂಬರ್ಬೇಡಿ ಅನ್ನೋ ರೀತಿಯ ಒಂದು ಧರ್ಮದ ಇದನ್ನ ಅಮಲನ್ನ ಜನರ ತಲೆಯಲ್ಲಿ ತುಂಬಿ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ನಾಟಕಗಳನ್ನು ಆಡ್ತಾ ಇದ್ದಾವೆ ಸೋಗಲಾಡಿ ಸರ್ಕಾರಗಳು ಅನ್ನೋದು ನನ್ನ ಭಾವನೆ. ಈಗ ಈ ವಿಚಾರ ಮುನ್ನೆಲೆಗೆ ಬಹುಶಃ ರಾಜ್ಯದ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಾಯಿತು, ಅಲ್ಲಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಕಳಿಸಬೇಕಾಗಿತ್ತು. ಇದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ಒಂದು ದಶಕದಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಇವತ್ತು ಅವನತಿ ಕಡೆ ಹೋಗಿದೆ, ಬಹುಶಃ ಮುಚ್ಚೇ ಬಿಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಇವ್ರು ಮಾಡಬೇಕಾಗಿದ್ದ ಕೆಲಸಗಳೇನು? ಬರೀ ದಾಖಲಾತಿ ಆಂದೋಲನ ಮಾಡೋರು ಸಾಕಾಗಲ್ಲ ಶಾಲಾ ಶಿಕ್ಷಕರು. ಅದ್ರ ಜೊತೆಗೆ ಆ ಶಾಲೆಗಳಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಮಕ್ಕಳಿಗೆ ಬೇಕಾದಂಥ ಒಂದು ಸೂಕ್ತವಾದ ವಾತಾವರಣ, ಅಲ್ಲಿಗೆ ಬೇಕಾಗಿರುವಂಥ ಅಧ್ಯಾಪಕರ ಕೊರತೆ ಇದೆಯಾ, ಅದನ್ನು ನೀಗಿಸ್ಬೋದಾ ಅನ್ನೋದನ್ನು ಯೋಚನೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಬೇಡದೇ ಇರುವಂಥ ವಿಚಾರಗಳನ್ನು ತಗೊಳೋಗಿ ಬಂದಿರುವಂಥದ್ದು ನಿಜವಾಗ್ಲೂ ಇದೊಂಥರ ಆ ಥರ ಸರಿಯಾದ ನಡೆಯಲ್ಲ. ಇದು ಆ ಥರ ಯೋಚನೆ ಮಾಡಿದ್ದಿದ್ರೆ ರಾಜ್ಯದ ಜನರ ಬಾಯಲ್ಲಿ ಇವತ್ತು ಬರ್ತಾ ಇದೆಯಲ್ಲ, ತಮಿಳುನಾಡಲ್ಲಿ ಆದಂಥ ದೊಡ್ಡ ಮಟ್ಟದ ಬದಲಾವಣೆ ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲಾಗುತ್ತೆ. KRS ಪಕ್ಷ ಪ್ರಜಾಕೀಯ ಅನ್ನೋದಕ್ಕೆ ಜನರು ಮಾತಾಡೋಕೆ ಶುರುವಾಗಿದೆಯಲ್ಲ. ನೀವು ಯಾವುದೇ ರೀಲ್ಸ್ ನೋಡಿ, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಹೋದ್ರೂ ಜನರು ಕೇಳ್ತಾ ಇರೋದು ಕರ್ನಾಟಕದಲ್ಲೂ ಈ ಬದಲಾವಣೆ ಬೇಕು. KRS ಪಕ್ಷ ಆಲ್ರೆಡಿ ಕೆಲಸ ಮಾಡ್ತಾ ಇದೆ, ಕಳೆದ 7 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಯಾವಾಗ ಈ ವಿಚಾರಗಳು ಮುನ್ನೆಲೆಗೆ ಬರೋಕ್ಕೆ ಶುರುವಾಯಿತೋ, ಈ ಎರಡೂ ಪಕ್ಷಗಳ ಕುತಂತ್ರ ಅಂದರೆ ದೇಶದ ಜನರನ್ನ, ರಾಜ್ಯದ ಜನರನ್ನ ಯಾವ ರೀತಿಯಾಗಿ ದಿಕ್ಕು ತಪ್ಪಿಸ್ಬೋದು, ಅವರು ಮಾತನಾಡ್ತಾ ಇರುವಂಥ ವಿಚಾರಗಳನ್ನು ಯಾವ ರೀತಿಯಾಗಿ ಬೇರೆ ಕಡೆಗೆ ಉರುಳಿಸ್ಬೋದು ಅನ್ನೋ ಕಾರಣದಿಂದಾಗಿ ಇವತ್ತು ಎರಡೂ ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಒಂದು ರೀತಿಯಾಗಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಈ ವಿಚಾರವನ್ನು ಮುನ್ನೆಲೆಗೆ ತಂದು ಬಿಟ್ಟಿರೋದು. ರಾಜ್ಯದ ಜನ ನಿಜವಾಗ್ಲೂ ಮೂರ್ಖರಲ್ಲ, ನಿಮಗೆ ಗೊತ್ತಿದೆ ಯಾವುದು ಒಳ್ಳೆಯದು, ಯಾವುದು ಸರಿ, ಯಾವುದು ತಪ್ಪು ಅಂತ. ಮುಂದಿನ ದಿನಗಳಲ್ಲಿ ನೀವು ಇಂಥವ್ರಿಗೆ ಸರಿಯಾದಂಥ ತಕ್ಕ ಪಾಠವನ್ನು ಕಲಿಸ್ತೀರಾ, ಉತ್ತರವನ್ನು ಕೊಡ್ತೀರಾ ಅನ್ನೋ ನಿಟ್ಟಿನಲ್ಲಿ ಅನ್ನುವ ಭರವಸೆಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎದೆಗುಂದದೆ ನಿಮ್ಮ ಪರವಾಗಿ, ಅಂದರೆ ಧ್ವನಿ ಇಲ್ಲದಿರೋರ ಪರವಾಗಿ ಸಮಾಜವನ್ನು ಕಟ್ಟುವ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಮಾಡುತ್ತೆ. ಯಾರು ಏನೇ ಅನ್ನಲಿ, ಈಗ ನಮ್ಮ ವಿಚಾರ ಮುನ್ನೆಲೆಗೆ ಬಂತು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ತರ್ಬೋದು, ಆದರೆ ಜನರ ಮನಸ್ಸಿಂದ ನಾವು ಮಾಸಲ್ಲ. ನಮ್ಮ ಕೆಲಸಗಳು, ನಮ್ಮ ಪ್ರಯತ್ನಗಳು, ನಮ್ಮ ಹೆಜ್ಜೆಗಳು
ಭ್ರಷ್ಟಾಚಾರ ಮುಕ್ತ ಆಡಳಿತದಲ್ಲಿ ಪಾರದರ್ಶಕತೆ, ನ್ಯಾಯಸಮ್ಮತವಾದ ಚುನಾವಣೆಗಳನ್ನು ಮಾಡೋದ್ರಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವೇನು ಹೇಳ್ತಾ ಇದ್ದೀವೋ ಆ ಸಿದ್ಧಾಂತವನ್ನು ನಾವು ರೀತಿಯಾಗಿ ಕೆಲಸ ಮಾಡ್ತೀವಿ. ಈ ರೀತಿಯಾಗಿ ನಮ್ಮನ್ನ ಏನು ಗೊತ್ತಾಗಬಾರ್ದು ಜನರಿಗೆ KRS ಪಕ್ಷದ ವಿಚಾರಗಳು ಡೈವರ್ಟ್ ಮಾಡೋದು ಮುಂದೆ ತಗೋಬಿಡೋಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಏನಾದ್ರು ಮಾಡಿದ್ರೆ ಇದು ಅವರ ಭ್ರಮೆ, ಇದು ಫಲಿಸಲ್ಲ ಅಂತ ಹೇಳ್ತೀನಿ.